ಸೊ ಬೇಸಿಕ್ಲಿ ಇವತ್ತಿನ ವಿಡಿಯೋ ಬಂದು ಇಲ್ಲಿ ಇವತ್ತಿನ ದಿವಸ ಗುರುವಾರ. ಸೊ ಬೇಸಿಕ್ಲಿ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಹತ್ರ. ಅಲ್ಲೇನೋ ಒಂದು ಇವೆಂಟ್ ನಡೀತಾ ಇದೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಸೊ ಇವತ್ತೇನಾದರೂ ಸ್ಪೆಷಲ್ ಡೇ ಇರ್ಬೋದಾ ನಂಗೆ ಗೊತ್ತಿಲ್ಲ, ಕಮೆಂಟ್ಸಲ್ಲಿ ತಿಳಿಸಿ. ಸೊ ಅದನ್ನು ಸುಮ್ಮನೆ ಒಂದು ಸಲ ನೋಡ್ಕೊಂಬರೋಣಂತೆ ಆ ಕಡೆ ಹೋಗ್ಬಿಟ್ಟು. ಸೊ ಮನೆ ಕಡೆ ಸ್ವಲ್ಪ ಈ ಪ್ರಾಬ್ಲಮ್ ಇದ್ದೇ ಇದೆ, ಇನ್ನೂ ಆಗಿಲ್ಲ, ರೆಡಿ ಆಗಿಲ್ಲ ಅದು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಗೊತ್ತಿಲ್ಲ ಏನು ಸ್ಪೆಷಲ್ಲು ಅಂತೇಳಿ ಇವತ್ತು. ಜನರಲಿ ಪ್ರತಿ ಗುರುವಾರ ಹೋಗ್ತಾ ಇರ್ತೀನಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಬಟ್ ಇವತ್ತು ನೋಡಿದ್ರೆ ಏನೋ ಸ್ಪೆಷಲ್ಲಾಗಿದೆ ಇವತ್ತು. ಇನ್ನು ಇವೆಂಟ್ ಏನು ನಡೀತಾ ಇದೆ ಅನಿಸುತ್ತೆ. ಯಾರು ಇದ್ದಾರೆ, ಸೊ ಒಂದು ಸಲ ತೋರಿಸ್ತೀನಿ ಅದನ್ನು ಯಾವ ಥರ ನಡೀತೆ ಅಂತೇಳಿ. ಏನೋ ಸ್ಪೆಷಲಾಗಿ ಏನೋ ಡೆಕೋರೇಷನ್ ಏನೋ ಮಾಡಿದ್ದಾರೆ ಅಲ್ಲಿ, ನನಗೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ನೆನ್ನೆ ವ್ಲಾಗಲ್ಲಿ ಆ ಕಡೆ ಹೋಗಿದ್ವಿ. ಸೊ ಈ ಕಡೆ ಎಂಡಲ್ಲಿ ದೇವಸ್ಥಾನ ಇರೋದು ಆ್ಯಕ್ಚುಲಿ. ಸೊ ನಾನು ಜನರಲಿ ದೇವಸ್ಥಾನಕ್ಕೆ ಹೋದರೆ ಮೊಬೈಲೆಲ್ಲ ತೊಗೊಂಡೋಗಲ್ಲ. ಸೊ ಇವತ್ತು ಅದು ಸ್ವಲ್ಪ ಏನೋ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗಿ ಒಂದು ಚಿಕ್ಕದಾಗಿ ಏನಾರ ಬ್ಲಾಗ್ ಮಾಡ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಇದರದ್ದು ಸ್ಪ್ಲಿಟ್ ವೀಡಿಯೋ ಆ್ಯಕ್ಚುಲಿ ಒಂದು ಸೈಡಲ್ಲಿ ನಂದು ಬರ್ತಾ ಇರುತ್ತೆ, ಇನ್ನೊಂದು ಸೈಡಲ್ಲಿ ಫ್ರಂಟು ಅದು ಬರ್ತಾ ಇರುತ್ತೆ. ಸೊ ನೀವೇನಾದರೂ ಕನ್ಫ್ಯೂಸಿಂಗ್ ಆ ಥರದ್ದು ಏನಾರು ಅಂತ ಅನಿಸಿದ್ರೆ ನನ್ನ ಕಮೆಂಟ್ಸಲ್ಲಿ ಏನಾದ್ರು ತಿಳಿಸಿ. ಫಾಲೋ ಮಾಡೋಕ್ಕಾಗಲ್ಲ ನಾನು ಮಾತಾಡ್ತಾ ಇರೋದು, ಅಥವಾ ವೀಡಿಯೋ ಬಂದ್ಬಿಟ್ಟು ಫಾಲೋ ಮಾಡೋಕ್ಕಾಗಲ್ಲ ನನಗಂದರೆ ಪೂರ್ತಿ ಕಾಣಲ್ಲ, ಓನ್ಲಿ ಆಫ್ ಮಾತ್ರನೇ ಕಾಣಿಸ್ತಾ ಇರೋದು. ಆಮೇಲೆ ವಾಯ್ಸ್ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಏನಾದ್ರು ಅನಿಸಿದ್ರೆ ಜಸ್ಟ್ ಆಲ್ವೇಸ್ ಮಾಡಿ ನನಗೆ ನೋಡಿ. ಆಗಲೇ ಕಾಣಿಸ್ತಾ ಇರೋದು ಅಂದ್ಕೊತೀನಿ. ಫುಲ್ಲು ಶಾಮಿಯಾನ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈ ರೋಡನ್ನ, ಆ ಥರ ಇದೆ. ಹಾಕಿದಾರಲ್ಲ ಅದೇ ದೇವಸ್ಥಾನ ಬೇಸಿಕ್ಲಿ. ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ಇವತ್ತು. ಇವತ್ತೆಲ್ಲ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವಾಗಲೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಇಲ್ಲಿ. ಫುಲ್ ರಶ್ ಇದೆ ಹೋಗೋದಕ್ಕೆ. ಅವಾಗಲೇ ಹೋಗಿ ಬಂದೆ ನಾನು. ಸೊ ವಿಡಿಯೋ ಮಾಡೋಣ ಅಂಥೇಳಿ ಬಂದೆ. ಸ್ಟಾರ್ಟ್ ಮಾಡಿದೆ. ಭಜನೆ ಮಾಡ್ತಾ ಇದ್ದಾರೆ, ಇದೆಲ್ಲ ಗೊತ್ತಾಗುತ್ತೆ. ನೋಡಿ ನೀಟಾಗಿ ಫುಲ್ಲು ಬ್ಯಾಕ್ ಹೋಗ್ಬಿಟ್ಟು ಒಂದು ಶಾರ್ಟ್ ತೆಗಿತೀನಿ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಬಂದಿದ್ದಾರೆ. ದೂರ ನಿಂತಿದ್ದಾರೆ, ಕುತ್ಕೊಂಡಿದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೆ ಮಾಡ್ತಾ ಇದ್ದಾರೆ. ಅಲ್ಲೇ ತುಂಬ ರಶ್ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಂದು ನೋಡ್ಕೊಂಡು ಹೋದ್ರೆ ಆಗಲಿ. ಹೋಗ್ಬಿಡ್ತೀನಿ, ದರ್ಶನ ಆಗಿದೆ ನಾನು ಆಗಲೇ. ಒಂದು ವಿಡಿಯೋ ಮಾಡ್ಕೊಂಡು ಬಂದ್ಬಿಡ್ತೀನಿ. ವಾಯ್ಸು ಹೋಗ್ತಾನೆ ಇದ್ದಾರೆ. ಹೋಗೋದಷ್ಟೇ, ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ವೇಟ್ ಮಾಡೋಕ್ಕಾಗಲ್ಲ. ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾರೆ ಇವತ್ತು.
ಅದಕ್ಕೆ ಅಂತ ಗೊತ್ತಿಲ್ಲ. ಆಗಿದ ತಕ್ಷಣ ಬೇಗ ಬಂದ್ಬಿಡಿ, ಜನ ಇದ್ದಾರೆ. ಮುಂದೆ ಹೋಗ್ಬೇಕು ದಯವಿಟ್ಟು. ಜನ ಇದ್ದಾರೆ. ಆಗಲೇ ದರ್ಶನ ಆಯಿತು. ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮದಾಗಲೇ ದರ್ಶನ ಆಯಿತು. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗೋಣ. ಸೊ ರಾಘವೇಂದ್ರ ಸ್ವಾಮಿ ಭಕ್ತರು ಯಾರ್ಯಾರು ಇದ್ದಾರೋ ಅವರೆಲ್ಲ ಕಮೆಂಟ್ ಮಾಡ್ರಪ್ಪ, ಸರಿನಾ? ಶನಿವಾರ ಆಂಜನೇಯ ಸ್ವಾಮಿ, ಸೋಮವಾರ ಶಿವನ ದೇವಸ್ಥಾನ, ಮತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ರಾಯರ ದೇವಸ್ಥಾನ ಎಲ್ಲ ಹೋಗಿ ಬರ್ತಾ ಇರಬೇಕು. ದೇವರ ಆಶೀರ್ವಾದ ನಮ್ಮೆಲ್ಲ ಇರಬೇಕು. ಸ್ವಲ್ಪ ಕ್ಯೂ ಜಾಸ್ತಿ ಆಗ್ತಿದೆ. ಇನ್ನೂ ಜಾಸ್ತಿ ಜನ ಇದ್ರು ಅವಾಗ, ಸ್ವಲ್ಪ ಕಡಿಮೆ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತ. ಸರ್ ಏನಕ್ಕೆ ಸರ್ ಇವತ್ತು ಸ್ಪೆಷಲ್ಲು? ಇವತ್ತು ಜೋರಾಗಿ ರಾಯರ 353ನೇ ಆರಾಧನೆ ಮಹೋತ್ಸವ. ಓ ಹೌದಾ? ಪೂರ್ವಾರಾಧನೆ, ನಿನ್ನೆ ಮಧ್ಯಾರಾಧನೆ, ಓಕೆ, ಮೊನ್ನೆ ಇವತ್ತು ಉತ್ತರಾರಾಧನೆ. ಓ ಹೌದಾ? ಸೊ ರಾಯರು ಬೃಂದಾವನರಸ್ಥರಾಗಿ 153 ವರ್ಷ ಆಗಿದೆ. ಓಕೆ, ಸರಿ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿದ್ದಾರೆ ಅರ್ಚಕರು. ಸರ್ ನಮಸ್ತೆ. ನಮಸ್ಕಾರ. ಅವಾಗಲೇ ತಗೊಂಡು ಹೋದೆ ನಾನು, ವಿಡಿಯೋ ಮಾಡೋಣ ಅಂತ ಬಂದೆ. ಹೌದು ಸರ್, ನಮಸ್ತೆ. ನಮಸ್ಕಾರ. ಟಿ ವಿ ಅಲ್ಲ, ಯೂಟ್ಯೂಬ್ ಚಾನಲ್. ಹೋಗ್ಬಿಟ್ಟು ಎಲ್ಲ ಆಗಿದೆ ನಮ್ಮದು. ಆಯಿತು ನಮ್ಮದಾಗಲೇ ಹೋಗೋದಷ್ಟು ಕಡೆ. ಅಷ್ಟೇ ಸಾಕಲ್ವಾ ಇನ್ನೇನು? ಅಯ್ಯೋ. ಸೊ ನೋಡಿ, ರಾಘವೇಂದ್ರ ಸ್ವಾಮಿ ಭಕ್ತರು ಯಾರಿದ್ದಾರೆ ಎಲ್ಲರೂ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇಲ್ಲಿ ಕೊಡ್ತಾರೆ. ನೋಡ ಬಿಡಿ. ಸೊ ಇವತ್ತಿನ ಸೊ ಇಷ್ಟೇ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ, ಏನಕ್ಕೂ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಷ್ಟು ಇದು
ಸಾರಿ ಅದೇ ಗೊತ್ತಾಯ್ತು ನನಗೆ ಓಕೆ ಅದೇನಂತಂದರೆ ಪ್ರಸಾದ್ ಅವ್ರ ಇದ್ರ ಮೇಲೆ ಇಟ್ಬಿಟ್ಟಿದೆ ಸೊ ಅದಕ್ಕೆ ಬಟ್ ಎನಿ ಕೇಸ್ ನೋಡಿ ಈ ವಿಡಿಯೋನ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ವೀಡಿಯೋಸ್ ಬೇರೆ ಥರದ್ದು ಏನಾದರೂ ಬೇಕು ಅಂತಂದರೆ ಇದರಲ್ಲಿ ಹಾಕಿ. ಏನು ಅಷ್ಟೇ ಅಲ್ವ, ಮತ್ತು ಮನೆಗೆ ಹೋಗೋದು ಅದು ಸೇಮ್ ಎಲ್ಲ ಆಲ್ಮೋಸ್ಟು ಸೇಮೇ ಇರುತ್ತೆ, ಏನು ಜಾಸ್ತಿ ಏನಿರೋಲ್ಲ ಇಲ್ಲಿ. ಇವತ್ತು ಏನಂತಾರೆ ಅದು ಸ್ವಲ್ಪ ಸ್ಪೆಷಲ್ ಇತ್ತಲ್ವಾ, ಅದಕ್ಕೋಸ್ಕರ ತೋರಿಸೋಣ ಅಂತೇಳಿ ಇದು ಮಾಡ್ತಾ ಇದೆ. ಓಕೆನಾ? ಸೊ ಯಾರ್ಯಾರು ಭಕ್ತರಿದ್ದಾರೆ ಅವರೆಲ್ಲ ಭಕ್ತರೇ ಅಂತಲ್ಲ, ಎಲ್ಲರೂ ನೋಡಿ ವಿಡಿಯೋನ. ಸೊ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.